ನಮಸ್ತೆ. ನಾನಿವತ್ತು ತುಂಬ ದಿನ ಆದಮೇಲೆ ಹೊರಗೋಗ್ತಾ ಇದ್ದೀನಿ ಫಂಕ್ಷನ್ಗೆ. ಇವತ್ತು ಗುರುಪ್ರವೇಶ ಇತ್ತು, ಹಾಗಾಗಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೊರಟೆ. ಈ ಸ್ಯಾರಿನ ನಾನು ತಮಿಳ್ನಾಡಿಗೆ ಹೋದಾಗ ಲಾಸ್ಟ್ ಟೈಮು ತೊಗೊಂಡು ಬಂದಿದ್ದಿದ್ದು. ಹೊಸದಾಗಿ ನಾನು ರಾಘವೇಂದ್ರ ಸ್ಯಾರೀಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇತ್ತೀಚೆಗೆ ಕೆಲವೊಂದಷ್ಟು ಜನ ಆಗದೆ ಇರೋರು ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ಯಾರಾದರೂ ಬದುಕ್ತಿದ್ದಾರೆ ಅಂದರೆ ಸಹಿಸೋಕ್ಕೆ ಆಗಲ್ಲ ಅನಿಸುತ್ತೆ. ಅವರು ಕೂಡ ಬದುಕಲ್ಲ, ಬೇರೆಯವ್ರನ್ನೂ ಬದುಕೋಕ್ಕೂ ಬಿಡೋದಿಲ್ಲ. ಆದರೆ ನೀವು ಬೇರೆಯವ್ರು ಬದುಕೋದನ್ನ ನೋಡಿ ಅವ್ರಿಗೇನಾದರೂ ಕಲ್ಲಿಡಬೇಕು ಅಂತ ನೀವು ಬಂದರೆ ನಿಮ್ಮ ತಲೆ ಮೇಲೆ ಭಗವಂತನೇ ಕಲ್ಲಿಟ್ಬಿಡ್ತಾರೆ. ಹಾಗೆ ನಾನು ಇತ್ತೀಚೆಗೆ ಸ್ಟಾರ್ಟ್ ಮಾಡಿರುವಂಥ ರಾಘವೇಂದ್ರ ಸ್ಯಾರೀಸು ಆ ಪೇಜ್ಗೆ ಸಿಕ್ಕಾಬಿಟ್ಟೆ ಬ್ಯಾಡಾಗಿ ಕಮೆಂಟ್ಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಏನೇನು ಮಾಡ್ತೀರಾ ಮಾಡಿ, ಯಾವುದಕ್ಕೂ ಜಗ್ಗಲ್ಲ ಈ ಮಗಳು. ಯಾಕೆಂದರೆ ರಾಯರ ಆಶೀರ್ವಾದ ನನಗೆ ಸದಾ ಇದೆ. ನನಗೇನಾದರೂ ತೊಂದರೆ ಕೊಡೋಕ್ಕೆ ಅಂತ ನೀವು ಯಾರಾದರೂ ಬಂದ್ರಿ ಅಂದರೆ ನಿಮಗೆ ನಾನು ನಂಬಿರೋ ಭಗವಂತನೇ ಉತ್ತರ ಕೊಡ್ತಾರೆ. ರಾಯರಿದ್ದಾರೆ ನನ್ನ ಜೊತೆ ಅಷ್ಟೇ. ಕಷ್ಟಪಡ್ತೀನಿ, ದುಡಿತಿದ್ದೀನಿ. ಸೋಂಬೇರಿ ಥರ ಕೂತ್ಕೊಂಡು ಅವ್ರದ್ದು ಹಿಂಗೆ ಇವ್ರದ್ದು ಹಿಂಗೆ, ಅವ್ರ ಮನೆ ವಿಷಯ ಹಂಗೆ ಇವ್ರ ಮನೆ ವಿಷಯ ಹಂಗೆ ಅಂತ ನಾನು ಮಾತಾಡ್ತಿಲ್ಲ. ನಾನಾಯಿತು ನನ್ನ ಕೆಲಸ ಆಯಿತು ಅನ್ನೋ ಹಾಗೆ ನಾನು ಹೋಗ್ತಿದ್ದೀನಿ. ನೀವು ನಾನು ಮಾಡೋ ಕೆಲಸನ ತಡ್ಕೊಳಕ್ಕಾಗದೆ ಈ ಥರ ಬ್ಯಾಡ್ ಕಮೆಂಟ್ ಆಗ್ತಿದ್ದೀರಾ ಅನ್ನೋದು ಗೊತ್ತು. ನಿಮಗೆಲ್ಲ ನಾನು ನಂಬಿರೋ ಭಗವಂತನೇ ನಿಮಗೆ ಒಂದಲ್ಲ ಒಂದು ದಿನ ಉತ್ತರ ಕೊಡ್ತಾರೆ.